ಅಲಂಕಾರದಿಂದ ಸಿಂಗಾರಗೊಂಡ ಕಟ್ಟಡ, ರಂಗೋಲಿಯ ಚಿತ್ತಾರ, ನಗುಮೊಗದೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಿದ ಅಧಿಕಾರಿಗಳು. ಎಲ್ಲರಲ್ಲೂ ಸಂಭ್ರಮ. ಇದು ಮದುವೆ ಸಮಾರಂಭದಲ್ಲಿ ಕಂಡುಬಂದ ಸಡಗರ. ಈ ವಿಶಿಷ್ಟ ಮದುವೆಗೆ ಸಾಕ್ಷಿಯಾಗಿದ್ದು ಉಡುಪಿಯ ನಿಟ್ಟೂರಿನ ರಾಜ್ಯ ಮಹಿಳಾ ನಿಲಯ. ಮಹಿಳಾ ನಿಲಯದ ನಿವಾಸಿಗಳಾದ ಸುಶೀಲಾ ಮತ್ತು ಮಲ್ಲೇಶ್ವರಿ ಅವರ ವಿವಾಹವು ಶುಕ್ರವಾರ ನೆರವೇರಿತು. ಸುಶೀಲಾ ಅವರನ್ನು ಹಾಸನ ಜಿಲ್ಲೆಯ ಕೃಷ್ಣಾಪುರದ ನಾಗರಾಜು ವರಿಸಿದರೆ, ಮಲ್ಲೇಶ್ವರಿ ಅವರ ಕೈ ಹಿಡಿದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಬಪ್ಪನಾಡಿನ ಸಂಜಯ ಪ್ರಭು. ವಧುಗಳನ್ನು ಧಾರೆ ಎರೆದುಕೊಟ್ಟವರು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ. ಡಿವೈಎಸ್ಪಿ ಪ್ರಭು ಡಿಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಶ್ಯಾಮಲಾ ಸಿಕೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಅನುರಾಧ ಹಾದಿಮನಿ ಮತ್ತಿತರರು ಹಿರಿಯರ ಸ್ಥಾನದಲ್ಲಿ ನಿಂತು ಹರಿಸಿದ್ರು. ಮಹಿಳಾ ನಿಲಯದ ನಿವಾಸಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಸಮಾರಂಭದಲ್ಲಿದ್ದರು. ಮೂಲತಃ ಬಳ್ಳಾರಿ ಜಿಲ್ಲೆಯ ಮಲ್ಲೇಶ್ವರಿ ಅವರು 18 ವರ್ಷ ಪೂರ್ಣಗೊಂಡ ನಂತರ ಕಾರವಾರದ ಬಾಲಕಿಯರ ಬಾಲಮಂದಿರದಿಂದ ನಿಟ್ಟೂರಿನ ರಾಜ್ಯ ಮಹಿಳಾ ನಿಲಯಕ್ಕೆ ಬಂದಿದ್ರು. ಸದ್ಯ ತೃತೀಯ BA ವ್ಯಾಸಂಗ ಮಾಡ್ತಾ ಇದ್ದಾರೆ. ಸಂಜಯ್ ಪ್ರಭು ಅವರು MCOM ಪೂರೈಸಿದ್ದು ಬೆಂಗಳೂರಿನ IBM ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಖುಷಿಗೆ ಜೊತೆಯಾದ ಈ ಸಂಸ್ಥೆಗೆ ಮತ್ತೆ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನ ನಾನು ಅಭಿನಂದನೆಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇಲ್ಲಿ ಕುಟುಂಬ ನನ್ನೊಂದಿಗೆ ಕೈ ಜೋಡಿಸಿದಾಗ ಅವ್ರಿಗೂ ಸಹ ಹೃದಯಪೂರ್ವಕ ಧನ್ಯವಾದ. ಓದಿ ನಾನು ಜರ್ನಲಿಸಮ್ ಅಥವಾ ಕನ್ನಡ ಲೆಕ್ಚರ್ ಆ ಥರ ತಗೊಂಡು ಓದನ್ನು ಮುಂದುವರಿಸ್ತೇನೆ. ಸುಶೀಲಾ ಅವರು ಮಹಿಳಾ ನಿಲಯದ ಹುಣಸೆ ಹಣ್ಣು ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾಗರಾಜ್ ಬೆಂಗಳೂರಿನಲ್ಲಿ ಮೊಬೈಲ್ ಕ್ಯಾಂಟೀನ್ ನಡೆಸುತ್ತಿದ್ದಾರೆ. ಮಹಿಳಾ ನಿಲಯದಲ್ಲಿ ಇದುವರೆಗೆ 25 ನಿವಾಸಿಗಳ ಮದುವೆ ನಡೆದಿದ್ದು, ಇದು 26 ಮತ್ತು 27ನೇ ವಿವಾಹ ಕಾರ್ಯಕ್ರಮ. ವಿವಾಹಕ್ಕೆ ಪ್ರೋತ್ಸಾಹಧನವಾಗಿ 50,000 ರೂಪಾಯಿಯನ್ನು ವಧುವಿನ ಹೆಸರಿನಲ್ಲಿ ಠೇವಣಿ ಇರಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದರು. ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಅವರನ್ನು ಮುಂದಿಟ್ಟುಕೊಂಡು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲ ಸಹಭಾಗಿತ್ವ ಇಲಾಖೆಗಳ ಜೊತೆಗೂಡಿ ನಾವು ಮದುವೆ ಎಲ್ಲ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮದುವೆಯಲ್ಲಿ ಇರುವುದು ನಮ್ಮ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಈ ಮಹಿಳಾ ನಿಲಯದಲ್ಲಿ ಸದ್ಯ 51 ಮಹಿಳೆಯರು ಮತ್ತು 2 ಮಕ್ಕಳು ಆಶ್ರಯ ಪಡೆದಿದ್ದಾರೆ. ಅದರಲ್ಲಿ 4 ಕಾಲೇಜು ವಿದ್ಯಾರ್ಥಿನಿಯರು ಸೇರಿದ್ದಾರೆ. ಇಲ್ಲಿ ಆಶ್ರಯ ಪಡೆದವರಿಗೆ ಯಾವುದೇ ಕೊರತೆ ಇಲ್ಲದೆ ನೋಡಿಕೊಳ್ತಾ ಇರೋದರ ಜೊತೆಗೆ ಇಲ್ಲಿರುವ ಯುವತಿಯರಿಗೆ ಉತ್ತಮ ಜೋಡಿಯನ್ನು ಹುಡುಕಿ ಅವರಿಗೆ ವಿವಾಹ ಮಾಡಿ ಒಳ್ಳೆಯ ಜೀವನ ನಡೆಸೋದಕ್ಕೆ ಈ ಮಹಿಳಾ ನಿಲಯ ಶ್ರಮಿಸ್ತಾ ಇರೋದು ಹೆಮ್ಮೆಯ ವಿಷಯ.